ಮಣ್ಣಿನ ಪಾತ್ರೆ, ಬೆಳ್ಳಿ ಪಾತ್ರೆ. ಒಂದೊಂದು ಊರಿನಲ್ಲಿ ಮಡಿವಾಳ ಅನ್ನೂ ಚಿಕ್ಕತನದ ಹುಡುಗನು ಇದ್ದ. ಅವನು ಬಡ ಮನೆಯವನು, ಆದರೆ ಆತನ ಹೃದಯ ಚಿನ್ನದಂಥದು. ಒಂದು ದಿನ ಅವನು ಹೊಲದ ಸಮೀಪದಲ್ಲಿ ಒಂದು ಮಣ್ಣಿನ ಪಾತ್ರೆಯನ್ನು ಕಂಡ. ಪಾತ್ರೆ ಮಾತನಾಡುತ್ತಿತ್ತು. ಪಾತ್ರೆ ಹೇಳಿತು, ನಾನು ಜಾಡಿನಲ್ಲಿಟ್ರೆ ನಿನ್ನ ಬಡತನ ಹೋಗುತ್ತೆ, ಆದರೆ ನಿನ್ನ ಸ್ವಭಾವ ಚೆನ್ನಾಗಿರಬೇಕು. ಅವನಿಗೆ ಸಂತೋಷ. ಅವನು ಪಾತ್ರೆಯನ್ನ ತನ್ನ ಮನೆಯಲ್ಲಿಟ್ಟ. ಮುಂದಿನ ದಿನದಿಂದ ಸ್ಟ್ರೇಂಜ್ ಆಗಿ ಎಲ್ಲವೂ ಬದಲಾಗ್ತು. ಹಣ ಬಂದಿತು, ಮನೆ ಕಟ್ಟಲಾಯಿತು. ಒಂದು ದಿನ ಅವನಿಗೊಂದು ಬೆಳ್ಳಿ ಪಾತ್ರೆ ಕೊಡುಗೆಯಾಗಿ ಬಂತು. ಅವನು ಅದನ್ನು ಬಳಸಲು ಮಣ್ಣಿನ ಪಾತ್ರೆಯನ್ನು ಕಡೆಗಣಿಸಿಬಿಟ್ಟ. ನಿನ್ನೆಯವರೆಗೆ ಸಂತೋಷ ತಂದ ಮಣ್ಣಿನ ಪಾತ್ರೆ ಈಗ ನಿರ್ಲಕ್ಷಿತ ಆಯಿತು. ಆ ರಾತ್ರಿ ಮಣ್ಣಿನ ಪಾತ್ರೆ ಮಿಂಚುತ್ತಾ ಹೇಳಿತು, ನಿನ್ನ ನಂಬಿಕೆ ಬದಲಾಗಿದ್ರೆ ನಾನು ಹೋಗ್ತೀನಿ. ಹಗಲು ಎದ್ದಾಗ ಪಾತ್ರೆ ಇಲ್ಲ. ಆತನ ಐಶ್ವರ್ಯ ಕೂಡ ಕಡಿಮೆಯಾಯ್ತು. ಆಗ ಅವನು ಅರ್ಥ ಮಾಡಿಕೊಂಡ, ನಂಬಿಕೆ, ಕೃತಜ್ಞತೆ ಎನ್ನುವು ಯಾವುದಕ್ಕೂ ಮಿಗಿಲಾದ ಧನ. ನೀತಿ ಪಾಠ: ಪೋಷಕತೆ ಮಾಡಿದವರನ್ನು ಮರೆಯಬಾರದು. ಮೊದಲು ಇರುವುದಕ್ಕೆ ಗೌರವ ಕೊಡಬೇಕು.